ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಪುತ್ರ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಅನುಮಾನಾಸ್ಪದವಾಗಿ ರೀತಿಯಲ್ಲಿ ಪತ್ತೆಯಾಗಿರುವಂತಹ ಇವರ ಮೃತದೇಹ ಬೋಳಶೆಟ್ಟಿ ಅವರ ಮೃತದೇಹ ಅನುಮಾನಾಸ್ಪದವಾಗಿ ಇದೀಗ ಪತ್ತೆಯಾಗಿದೆ. ದಟ್ಟ ಕಾಡಿನ ಮಧ್ಯೆ ಕಾರಿನಲ್ಲೇ ಸುಟ್ಟ ಸ್ಥಿತಿಯಲ್ಲಿ ದೇಹ ಪತ್ತೆಯಾಗಿದೆ. ಬೈಲಹೊಂಗಲ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾಗಿದ್ರು ಬಾಬುರಾವ್ ಮಗ ರಾಜು. ಈಗ ಇವರ ಮೃತದೇಹ ಅನುಮಾನಾಸ್ಪದವಾಗಿ ಪತ್ತೆಯಾಗಿದೆ. ಅದು ಕೂಡ ಸುಟ್ಟಿರುವಂತಹ ಸ್ಥಿತಿಯಲ್ಲಿ. ಮೃತ ರಾಜು ಬೋಳಶೆಟ್ಟಿ ದೇಹ ಸಂಪೂರ್ಣವಾಗಿ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಕೊಲೆಗೈದು ಕಾರಿನಲ್ಲೇ ಶವ ಇಟ್ಟು ಬೆಂಕಿ ಹಚ್ಚಿದ್ದಾರೆ ಅನ್ನೋ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಧಾರವಾಡ ತಾಲೂಕಿನ ರಾಮಾಪುರ ಬಳಿಯಲ್ಲಿ ಶವ ಪತ್ತೆಯಾಗಿರುವಂತದ್ದು. ರಾಮಾಪುರದ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ನಡೆದಿರುವಂತಹ ಘಟನೆ ಇದು. ನಿರ್ಜನ ಪ್ರದೇಶದಲ್ಲಿ ಕಾರಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಅವರ ಮಗನ ಶವ ಇದೀಗ ಪತ್ತೆಯಾಗಿರುವಂಥದ್ದು. ಅದು ಕೂಡ ಕಾರೆಲ್ಲವೂ ಕೂಡ ಸುಟ್ಟು ಭಸ್ಮಾಗೋಗಿದೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿರುವಂಥದ್ದು ಇವರ ಶವ. ಬೋಳಶೆಟ್ಟಿ ಅವರ ಮಗ ರಾಜು ಇವರ ಮೃತದೇಹ ಪತ್ತೆಯಾಗಿರುವಂಥದ್ದು. ಅದು ಕೂಡ ಒಂದು ದಟ್ಟ ಕಾಡಿನ ಮಧ್ಯೆ ಸುಟ್ಟಿರುವಂತಹ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಕೆಟ್ಟದಾಗಿ ಪತ್ತೆಯಾಗಿದೆ ಅಂತಂದ್ರೆ ಬಹುಶಃ ಇದು ಆಲ್ಮೋಸ್ಟ್ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತ ಆಗ್ತಾ ಇದೆ. ಈ ಕುರಿತು ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಬಹುಶಃ ಬೆಂಕಿ ಹಚ್ಚಿ ಅಲ್ಲಿಂದ ಯಾರೋ ಪರಾರಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಅನುಮಾನ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಾಸಕ ಬಾಬುರಾವ್ ಅವರ ಮಗ ರಾಜು ಬಹುಶಃ ಬೇರೆ ಏನಾದ್ರೂ ದ್ವೇಷ ಇತ್ತೋ ಏನೋ ಗೊತ್ತಿಲ್ಲ. ಅದರಲ್ಲೂ ಕೂಡ ಈ ರಾಜಕಾರಣದಲ್ಲಿ ಯಾರ ಮೇಲೆ ದ್ವೇಷ ಇದ್ರೆ ಯಾರ ಮೇಲೆ ದೇಶವನ್ನ ಇವರು ತೋರಿಸ್ತಾರೆ ಅನ್ನುವಂಥದ್ದು ಕೂಡ ಹೇಳಲಿಕ್ಕಾಗೋದಿಲ್ಲ. ಇನ್ನ ಇವ್ರೇನಾದ್ರೂ ಪರ್ಸನಲ್ ಆಗಿ ಬೇರೆ ಯಾರ ಜೊತೆ ಆದ್ರೂ ದ್ವೇಷ ಇತ್ತು ಅಥವಾ ಬೇರೆ ಏನಾದ್ರೂ ಕಾರಣ ಇರ್ಬೋದಾ ಅನ್ನುವಂಥದ್ದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸದ್ಯಕ್ಕೆ ಒಂದು ರೀತಿಯಾಗಿ ಈಗ ಅನುಮಾನಾಸ್ಪದವಾಗಿ ಶವ ಪತ್ತೆಯಾಗಿರುವಂಥದ್ದು ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಇದೀಗ ಪೊಲೀಸರು ತನಿಖೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ರಾಮಾಪುರದ ರೈಲ್ವೆ ಟ್ರ್ಯಾಕ್ ಹತ್ರವೇ ಪತ್ತೆಯಾಗಿರುವಂಥದ್ದು. ಈ ಕಾರನ್ನ ನೋಡಿದ್ರೇನೆ ಗೊತ್ತಾಗಬಹುದು. ಇಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಬಹುದು ಯಾವ ಮಟ್ಟಕ್ಕೆ ಸುಟ್ಟು ಹೋಗಿದೆ ಅಂತ ಹೇಳಿ. ಈ ಒಂದು ಸುಟ್ಟಿರುವಂತಹ ಕಾರಲ್ಲೇ ಸುಟ್ಟಿರುವಂತಹ ಶವ ಪತ್ತೆ ಆಗುತ್ತೆ ಅನ್ನುವಂಥದ್ರೆ ಆಲ್ಮೋಸ್ಟ್ ಈ ಒಂದು ಕಾರನ್ನ ಸುಟ್ಟು ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಕನ್ಫರ್ಮ್. ಹಾಗಾಗಿ ಬೇರೆ ಯಾರೋ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ನೋ ಡೌಟ್ ಅದರಲ್ಲಿ, ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ ಅನ್ನುವಂಥದ್ದು ಇದೀಗ ಪೊಲೀಸರು ಮತ್ತಷ್ಟು ತನಿಖೆ ನಡೆಸ್ತಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಇಲ್ಲಿ ದಿಢೀರಾಗಿ ಒಬ್ಬ ರಾಜಕಾರಣಿ ಮಗ ಶವವಾಗಿ ಪತ್ತೆ ಆಗೋದು, ಅದರಲ್ಲೂ ಕೂಡ ಸುಟ್ಟಿರುವಂತಹ ಸ್ಥಿತಿಯಲ್ಲಿ ಕಾರ್ ನೋಡ್ತಾ ಇದ್ರೇನೆ ಭಯ ಆಗುತ್ತೆ ಒಂದು ಕ್ಷಣ, ಯಾವ ಮಟ್ಟಿಗೆ ಅವರು ಸಾವನ್ನ ಅನುಭವಿಸಿರಬಹುದು ಅಂತ ಹೇಳಿ. ಸೊ ಏನಿದೆ ಹೆಚ್ಚಿನ ಮಾಹಿತಿ, ಯಾರು ಮಾಡಿರಬಹುದು, ಏನಕ್ಕೆ ಅಂತ? ಏನಂತಂದ್ರೆ ಮಂಜುನಾಥ್ ಬೋಳಶೆಟ್ಟಿ ಧಾರವಾಡಕ್ಕೆ ಬಂದಿದ್ರು. ಬಂದ ಮೇಲೆ ಅವರು ಯಾರಿಗೂ ಸಿಕ್ಕಿರಲಿಲ್ಲ. ಹೀಗಾಗಿ ಅದು ಏನಾಗಿದೆ ಮುಂದೆ ಕೂಡ ತಿಳಿದಿಲ್ಲ. ನಿನ್ನೆ ಅವರು ರಾಮಾಪುರ ರೈಲ್ವೆ ಬ್ರಿಡ್ಜ್ ಅಂತ ವಲಯದಲ್ಲಿ ಹಾಗೂ ಇಲ್ಲಿ ಸ್ವಲ್ಪ ದಟ್ಟ ಮಾಡುವ ಜಾಗದಲ್ಲಿ ಅವರನ್ನ ಏನೋ ಹೊಡೆದು ಅಥವಾ ಹೊಡೆಯಲು ಗಾಡಿಯಲ್ಲಿ ಹಾಕಿ ಬೆಂಕಿ ಹಚ್ಚಿರ ಅಂತ ಗೊತ್ತಾಗಿಲ್ಲ. ಬಟ್ ವ್ಯಾನ ಕಾರ ಮತ್ತು ಸಂಪೂರ್ಣವಾಗಿ ಸುಟ್ಟಿರ್ತಕ್ಕಂಥದ್ದು. ಮತ್ತೆ ಜಿಲ್ಲಾ ವರಿಷ್ಠ ಗುಂಜನ್ ಆರ್ಯ ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿರ್ತಕ್ಕಂಥದ್ದು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಈಗ ಇಲ್ಲಿಗೆ ಬಂದು ಎಲ್ಲವನ್ನು ತನಿಖೆಯನ್ನು ಮಾಡ್ತಾಗಿತ್ತಂತು. ಈಗ ಮುಂದೆ ಏನಾಗುತ್ತೆ ಅಂತ ಅನ್ನೋದು ಈಗ ಮಾಹಿತಿಯಿಂದ ತಿಳಿಬೇಕಾಗಿದೆ ಗಾಯತ್ರಿ. ಪ್ರಶಾಂತ್, ಇಲ್ಲಿ ಮುಖ್ಯವಾಗಿ ಏನಿರ್ಬೋದು ಕಾರಣ ಅಂತ ಹೇಳಿ ಅಂದ್ರೆ ಪ್ರಾಥಮಿಕ ತನಿಖೆ ಅಂತ ಹೇಳಿ ಪೊಲೀಸರು ಮಾಡ್ತಾರೆ. ಆ ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರೂ ಅಟ್ಲೀಸ್ಟ್ ಗೊತ್ತಾಗಿದ್ಯಾ? ಇವಾಗ ಅವ್ರ ಫೋನ್ ಏನಾದ್ರೂ ಸಿಕ್ಕಿರ್ಬೋದು ಅಥವಾ ಏನಾದ್ರೂ ಒಂದು ಅವ್ರಿಗೆ ಹಿಂಟ್ ಸಿಕ್ಕಿರ್ಬೋದು, ಏನಕ್ಕೋಸ್ಕರ ಯಾರು ಮಾಡಿರ್ಬೋದು ಅಂತ? ಗಾಯತ್ರಿ, ಇಲ್ಲಿವರೆಗೂ ಕೂಡ ಅಲ್ಲಿ ಅವರ ಹುಡುಕೇರಿ ಗ್ರಾಮದ ಗ್ರಾಮಸ್ಥರು ಕೂಡ ಬಂದಿದ್ರು, ಮತ್ತೆ ಇಲ್ಲಿ ಅವ್ರ ಧಾರವಾಡ ಸ್ನೇಹಿತರು ಕೂಡ ಬಂದಿದ್ರು. ಬಟ್ ಅವರು ಮಾಜಿ ಶಾಸಕ, ಅವರ ತಂದೆಯವರಾದ ಮಾಜಿ ಶಾಸಕರು ಕೂಡ ಆಗಿದ್ರು ಮತ್ತು ರಾಜಕಾರಣದಲ್ಲಿ ಇದ್ದಂತ ಕುಟುಂಬ ಕೂಡ. ಆದ್ರೆ ಯಾವುದೇ ರೀತಿ ಅವ್ರದ್ದು ಯಾವುದೇ ಅಂದ್ರೆ ಯಾರ ಜೊತೆ ಜಗಳ ಆಗ್ಲಿ ಪೊಲಿಟಿಕಲ್ ಆಗ್ಲಿ ಯಾವ ಇರ್ಲಿಲ್ಲ. ಅವ್ರು ಪೂರಾ ಅಗ್ರಿಕಲ್ಚರ್ ಆಗಿರೋದು, ಅಗ್ರಿಕಲ್ಚರ್ನೇ ಮಾಡ್ತಾ ಇರ್ತಕ್ಕಂಥ ರೂಢಿಯನ್ನು ಬೆಳೆಸ್ಕೊಂಡಿದ್ರು. ಹಾಗೆ ಇಲ್ಲಿ ಧಾರವಾಡದಲ್ಲಿ ಕೂಡ ಅವರು ಒಂದು ಮನೆ ಕೂಡ ಇತ್ತು. ಆ ಮನೆಯನ್ನ ಈಗ ಅವರು ಬಾಡಿಗೆಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇದು ಯಾವ ಕಾರಣಕ್ಕಾಗಿದೆ, ಎದಕ್ಕಾಗಿದೆ ಅಂತ ಇಲ್ಲಿವರೆಗೂ ಕೂಡ ತಿಳಿದು ಬಂದಿಲ್ಲ. ಆಯ್ತು, ಇನ್ನು ಯಾವ ಟೈಮಲ್ಲಿ ಒಂದು ಶವ ಪತ್ತೆ ಆಗಿರುವಂತದ್ದು ಏನಾದ್ರೂ ಮಾಹಿತಿ ಇದೆಯಾ ಅಂತ? ಯಾವ ಟೈಮಲ್ಲಿ, ಯಾವ ದಿನ ಪತ್ತೆ ಆಯ್ತು, ಯಾವಾಗ ಆಗಿರ್ಬೋದು ಇದೆಲ್ಲ ಅಂತ? ಹಲೋ, ಎಸ್ ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ದಿಢೀರಾಗಿ ಈ ರೀತಿಯಾಗಿ ಶವ ಪತ್ತೆಯಾಗಿರುವಂಥದ್ದು ಈಗಲೂ ಕೂಡ ಪೊಲೀಸರಿಗೂ ಕೂಡ ಸರಿಯಾದಂಥ ಮಾಹಿತಿ ಇಲ್ಲ. ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಷ್ಟೇ ನಡೆದಿರುವಂಥ ದುರ್ಘಟನೆ ಇದು. ಹಾಗಾಗಿ
ಸದ್ಯಕ್ಕೆ ಇವ್ರ ದ್ವೇಷ ಏನಾದ್ರೂ ಇತ್ತಾ, ಅಥವಾ ಇವರ ಫ್ಯಾಮಿಲಿಯಿಂದ ಏನಾದ್ರೂ ದ್ವೇಷ ಇತ್ತಾ, ಅಥವಾ ಬೇರೆ ಏನಾದ್ರೂ ಕಾರಣದಿಂದ ಈ ರೀತಿಯಾಗಿ ಅವ್ರನ್ನ ಕೊಲೆ ಮಾಡಲಾಗಿದೆಯಾ? ಹೀಗೆ ಹಲವು ಪ್ರಶ್ನೆಗಳನ್ನು ಇಟ್ಕೊಂಡು ಇದೀಗ ಪೊಲೀಸರು ತನಿಖೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಪ್ರತಿದಿನ ಅವರು ಹೊಲ ಮತ್ತು ಮನೆ ಪ್ರಗತಿಪರ ರೈತರು ಈ ರೀತಿ ಮತ್ತು ಊರನ್ನು ಎಲ್ಲ ಪ್ರತಿ ಒಂದು ಹಿರಿತನ ಮತ್ತು ಇದರಲ್ಲೆಲ್ಲ ಭಾಗಿಯಾಗಿ ಎಲ್ಲರಿಗೂ ಬೇಕಾದಂತ ನಡ್ಕೊಂಡಂತ ಮನುಷ್ಯರು, ಯಾರಿಗೂ ವೈರತ್ವ ಆಗಲಿ ಇದಾಗಲಿ ಆ ರೀತಿ ಇದ್ದವ್ರು ಯಾರು ಅಲ್ಲ. ತಮ್ದು ಹೊಲ ಮನಿ ಆಮೇಲೆ ಈ ರೀತಿ ಮಾಡ್ಕೊಂತ ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಕಷ್ಟ ಅಂತ ಯಾರೋ ಹೋದ್ರೆ ಅವ್ರಿಗೆಲ್ಲ ಸಹಾಯ ಮಾಡೋದಾಗ್ಲಿ, ಅಥವಾ ಅವ್ರಿಗೆ ಊರಾಗಿನ ಹಿರಿತನ ಮಾಡಿದ್ರು ಅವನ್ನೆಲ್ಲ ನ್ಯಾಯಪರವಾಗಿ ಎಲ್ಲ ಬಗೆಹರಿಸಿ ಅವನ್ನೆಲ್ಲ ಸರಿಯಾಗಿ ಒಂದು ಇದನ್ನ ಮಾಡೋದಾಗ್ಲಿ, ಅದು ಪಕ್ಷಪಾತ ಮಾಡೋದಾಗ್ಲಿ ಅಥವಾ ರಾಜಕೀಯ ಆಗಲಿ ಅದಕ್ಕೂ ಅವ್ರು ಯಾವ್ದು ತಲೆ ಹಾಕಿದವರಲ್ಲ. ಅವ್ರ ತಂದೆಯವರು ಮಾಜಿ MLA ರೀ, ಬಾಬುರಾವ್ ಬೋಸೆಟ್ಟಿ ಅಂತ ಹೇಳಿ. ಅವರು ಎರಡನೇ ಮಗ ಇವರು ತಮ್ಮದು ಪ್ರಗತಿಪರ ಕೃಷಿಕರು. ಇವ್ರದ್ದು ಕೃಷಿ ಮತ್ತು ಮನೆ ಮತ್ತು ಊರನ್ನು ಎಲ್ಲ ಇವೆಲ್ಲ ಬಿಟ್ಟರೆ ಬಾಕಿ ಯಾವ್ದು ವಿಷಯಕ್ಕೆ ಇವ್ರು ತಲೆ ಹಾಕೋರಲ್ಲ. ನಮಗೂ ಬೆಳಗ್ಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ಈಗ ನಾವು ಎಲ್ಲ ಇಲ್ಲಿ ನೋಡಕ್ಕಂತ ಬಂದಿದ್ದೀವಿ. ಆದ್ರೆ ಯಾರಿಗೂ ವೈರತ್ವ ವೈಷಮ್ಯ ಆಗಲಿ ಯಾರು ಇದ್ದವರಲ್ಲ ಇವರು. ನಿನ್ನೆ ಇವರು ಸಾಯಂಕಾಲ 6 ಅಥವಾ 7 ಗಂಟೆ ಮಟ್ಟ ಅಲ್ಲಿ ಊರಲ್ಲಿ ಇದ್ದಿದ್ದಂತ ಒಂದು ಮಾಹಿತಿ ರೀ ಇವ್ರದ್ದು. ಬೆಳಗ್ಗೆ ರಾತ್ರಿ ಬಂದಿದ್ದಾರೋ ಅಥವಾ ಬೆಳಗ್ಗೆ ಬಂದಿದ್ದಾರೋ ಅದು ನಿಖರವಾಗಿ ಏನೋ ಇನ್ನೂ ನಮಗೇನೋ ಗೊತ್ತಿಲ್ಲ ರೀ. ಯಾರ ಜೊತೆ ಬಂದಾರೋ ಅಥವಾ ಇವ್ರ ಹತ್ಲೆ ಯಾರ ಅವ್ರಿಗೆ ಕರ್ಕೊಂಡ್ ಬಂದಾರ ಅನ್ನೋದು ಅದು ಏನು ಯಾರಿಗೂ ಏನು ಗೊತ್ತಾಗಿಲ್ಲ ಸರ್. ಅವರು ಸಾಯಂಕಾಲ 3-4 ಗಂಟೆ ಹೊಲಕ್ ಹೋದ್ರೆ 7 ಗಂಟೆಗಾದ್ರೆ ಮನೆಗ್ ಬಂದ್ 8:30 9 ಗಂಟೆಗೆ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಹೊಲಕ್ ಬಂದ್ಬಿಡೋರು. ಬಾಕಿ ಯಾವ್ದು ಅಂತ ವಿಷಯಕ್ಕೆಲ್ಲ ಅವ್ರು ತಲೆ ಹಾಕೋರಲ್ಲ ಏನಲ್ಲ. ತಾವು ತಮ್ಮ ಕೆಲಸ ಮತ್ತೆ ಯಾರೋ ಒಂದು ಸಹಾಯ ಕೇಳ್ಕೊಂಡ್ ಬಂದ್ರು ಎಲ್ಲರಿಗೂ ಸಹಾಯ ಮಾಡೋದಾಗ್ಲಿ ಇದನ್ನ ಮಾಡೋದಾಗ್ಲಿ ಮಾಡ್ಕೊಂತಿದ್ದವ್ರು. ಏನದ ನಮ್ಗೆ ವಿಚಿತ್ರ ರೀ. ಅದು ಯಾವುದೋ ಒಂದು ರಾಜಕೀಯಕ್ಕಾಗ್ಲಿ ಇದಕ್ಕಾಗ್ಲಿ ಏನೋ ಗೊತ್ತಿಲ್ಲ. ಮತ್ತೆ ಅವ್ರ ಹತ್ರ ವೈಷಮ್ಯ ಕೊಟ್ಕೊಳ್ಳುವಂಥದ್ದು ಇದು ಯಾರು ನಮ್ಮೂರಲ್ಲಿ ಅಷ್ಟೇ ಇದ್ದವ್ರು ಯಾರು ಅಲ್ಲ. ಮತ್ತೆ ಯಾಕಂದ್ರೆ ಅವರು ಸಾಧಾರಣ ವ್ಯಕ್ತಿನೂ ಅಲ್ರಿ, ಬಹಳ ಒಂದು ಖಡಕಾದಂತ ವ್ಯಕ್ತಿ ಮತ್ತೆ ಮರ್ಯಾದೆ ವ್ಯಕ್ತಿ. ರಾಜು ಬೋಸೆಟ್ಟಿ ಅಂತ ಅವ್ರ ಹೆಸರು. ಸ್ಥಳೀಕರು ನಾವು ಪ್ರತಿದಿನ ಅವರು ಹೊಲ